ಸಂಧ್ಯಾ ಈ ಸತಿ ಫೋನ್ ಮಾಡಿದ್ರೆ ನನ್ನ ಕೈಲಂಗೆ ಕೊಡಮ್ಮ, ನಾನು ಸ್ನೇಹ ಹತ್ರ ಮಾತಾಡಬೇಕು. ಹ್ಞೂ ಸರಿ ಸಾವಿತ್ರಕ್ಕ, ಕೊಡ್ತೀನಿ. ಪಾಪ ಅಳ್ತಾವಳಂತ ಸಾವಿತ್ರಕ್ಕ, ಊರಿಗೆ ಬರಬೇಕು ಅಂತ. ಅಲ್ಲಮ್ಮ ಸಂಧ್ಯಾ, ನೀವು ಅಷ್ಟೊಂದು ಸಾವುಕಾರು ತಗೊಂಡೋಗ್ಬಿಟ್ಟು ನೀನು ಇಲ್ಲಿ ಬಂದು ಈ ಕಷ್ಟ ಬೀಳ್ತಾ ಇದೆಯಲ್ಲ, ಯಾಕೆ ಬೇಕಾಗಿತ್ತು? ಇದ್ರೆಲ್ಲ ಒಂಥರ ಖುಷಿ ಆಯ್ತಾ ಬಾವ ನನಗೆ. ಅಲ್ಲಿ ಎಷ್ಟು ಶ್ರೀಮಂತರಾದ್ರೇನೋ ನೆಮ್ಮದಿ ಇಲ್ಲ. ನಮ್ಮ ಸ್ನೇಹ ನಾನು ನೆನ್ಸ್ಕೊಂಡ್ರೆ ಒಂದು ಕಡೆ ನಗುವು ಬರ್ತದೆ, ಒಂದು ಕಡೆ ಅಳುವು ಬರ್ತದೆ. ಹೋಗಮ್ಮ. ಅಯ್ಯೋ ಪಾಪ, ಎಂಥ ಕೆಲಸ ಆಗೋಯ್ತು ಅವಳ್ಕ. ಏನು ಮಾಡೋಕ್ಕಾಗಲ್ಲ ಬಾವ, ಹಣೆ ಬರ ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಇರು ನಮ್ಮ ಸರೋಜಿಯನ್ನ ಕರ್ಕೊಂಬತ್ತಾಳೆ ನೋಡೋಣ. ಹ್ಞೂ ಕರ್ಕೊಂಬತ್ತಾಳೆ ಸರೋಜಕ್ಕನ ಕನ್ಸು. ಇವರೆಲ್ಲ ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ಮ ತಾತನು ರಂಗೋಲಿ ಕೆಳಗೆ ನುಗ್ತಾನೆ. ಹ್ಞೂ ನೀನ್ ಮನ್ಸು ಮಾಡಿದ್ರೆ ಕರ್ಕೊಂಬರ್ಬೋದು ನೋಡು. ನಾನು ಹೋಗಲ್ಲಪ್ಪ, ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಹ್ಞೂ ನಮ್ಮ ತಾತನು ಹೋಗಿದ ತಕ್ಷಣ ನಮ್ಮ ಅತ್ತೆ ಮಗನ್ಕ ಮದುವೆ ಮಾಡೋದಂತೂ ಗ್ಯಾರಂಟಿ. ಇವಾಗ ಮದುವೆ ಆಗೋಗೋದಲ್ಲ, ಇನ್ನೇನು ಮದುವೆ ಮಾಡ್ತಾನೆ ನಿಮ್ಮ ತಾತನ ತಕ್ಕ? ಅದೆಲ್ಲ ಇಲ್ಲ, ಇವಾಗ ಮದುವೆ ಮಾಡಬೇಕು ಅಷ್ಟೇ, ನಾನು ಹೋಗಲ್ಲ. ಪಾಪ ನಮ್ಮ ಸ್ನೇಹ ಸಂಧ್ಯಾ, ಅಯ್ಯೋ ಇಲ್ಲಿ ಎಲ್ಲಾರ ಮೇಲೂ ಜಗಳ ಮಾಡ್ಕೊಂಡು ಹೆಂಗಿದ್ಲು, ಇವಾಗ ಸಪ್ಪಗಾಗೋಗಳು ಅಂತ ನೀನು ಹೇಳ್ತಾ ಇದ್ರೆ ನಂಗೆ ಹೊಟ್ಟೆ ಉರಿತಾ ಇದೆ. ಏನು ಮಾಡೋಕ್ಕಾಗಲ್ಲ ಸಾವಿತ್ರಕ್ಕ. ಏ ಸಂಧ್ಯಾ, ಸಂಧ್ಯಾ ಇದಕ್ಕೆ ಫ್ಯಾಕ್ಟ್ರಿಗೆ ಹೋಗಿ ನೀವು? ಯಾಕ ಇವತ್ತು ಫ್ಯಾಕ್ಟ್ರಿಗೆ ಹೋಗಿಲ್ಲೇನಾ? ಏನ್ ಮಾಡ್ತಾ ಇದೀಯ ಇಲ್ಲಿ? ದ್ರಾಕ್ಷಿ ಕೀಳ್ತಾ ಇದ್ದೀರಿ ಯಾಕೆ? ನಮ್ಮ ತೋಟ ನೋಡ್ಕೊಂತ ತಾನೇ ಹೇಳಿರೋದು. ಇವ್ರ ತೋಟದಾಗ ಏನು ಮಾಡ್ತಾ ಇದೀಯ ನೀನು? ನಮ್ಮ ತೋಟದಾಗ ಕೀಳ್ಬೇಕು, ಇಲ್ಲಿ ಬಂದು ಏನು ಕೆಲಸ ಮಾಡ್ತಾ ಇದೀಯ ನೀನು? ಅಯ್ಯೋ ಇಲ್ಲೆಲ್ಲ ಕಿತ್ಬಿಟ್ಟು ಆಮೇಲೆ ನಮ್ಮ ತೋಟಕ್ಕೋತೀರಿ, ಯಾಕೆ ಏನಾಯ್ತು? ನೋಡುವ, ಇನ್ನು ಮೇಲೆ ನಮ್ಮ ಅಮ್ಮನ ಬಂದರೆ ನಿನ್ನ ತೋಟಕ್ಕೆ ಬರಬೇಕು, ಒಬ್ಬೊಬ್ಳೆ ಬರಂಗಿಲ್ಲ, ಆಯ್ತಾ? ನಾವೆಲ್ಲ ಇದ್ದೀರಲ್ಲ, ಯಾಕೆ ದಿಗಿ ಬೀಳ್ತೀವಿ? ಹೋಗ ಈ ತೋಟದಾಗೆಲ್ಲ ಕಿತ್ತಾಕ್ಬಿಟ್ಟು ನಿಮ್ಮ ತೋಟಕ್ಕೆ ಹೋಗ್ತೀರಿ, ಕಿತ್ತಾಕ್ತೀರಿ. ಹಂಗೆ ನೀನು ಮಾತಾಡಬೇಡ, ಸುಮ್ಮನೆ ಇರು ನೀನು. ಓಹ್, ಏನಿಬ್ರು ಲಲ್ಲಿಗೆ ನೋಡ್ಕೊಂಡು ನಿಂತಿದ್ದೀರೇನೋ? ಹಂಗಂದ್ರೆ ಏನಂತಂದ್ರೆ ಅವಳ ಹತ್ರ ನಿಂಗೇನು ಮಾತಾಡೋದ್ವಾ? ಸುಮ್ಮನೆ ಇರೋಕ್ಕಾಗಲ್ಲ ನೀನು. ನಿಮ್ಮ ತೋಟದಾಗ ನೀವು ಕೆಲಸ ಮಾಡಬೇಕು, ನಮ್ಮ ತೋಟದಾಗ ಅವಳು ಕೆಲಸ ಮಾಡ್ಕೊತಾಳೆ. ಏನಕ್ಕೆ ಅವಳನ್ನ ಪದೇ ಪದೇ ನೀನು ಕೂಗೋದು? ಯಾಕ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅವಳಿಗೆ ನನ್ನ ತಂಗಿ ಇದ್ದಂಗ ಪಾಪ. ನೋಡ್ತಿ ಕಣ, ನಮ್ಮ ತೋಟದಾಗ ಅವಳು ಕೆಲಸ ಮಾಡ್ಕೊತಾಳೆ, ಇನ್ನು ಇಲ್ಲಿಗೆ ಬರಲ್ಲ ಅವಳು. ನಡಿಯ ನೀನು ತೋಟಕ್ಕೆ, ಇಲ್ಲಾಂತಂದ್ರೆ ಮನೆಗೆ ನಡಿ, ಇನ್ಮೇಲೆ ಬರಬೇಡ ನೀನು ತೋಟದ ಹತ್ರ. ಏನು ನಿನ್ನ ಸಮಾಚಾರ? ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಬಾಯಿ ಮುಚ್ಕೊಂಡು ನಡಿಬೇಕು, ಇನ್ಮೇಲೆ ಬರ್ಕೊಡ್ತು ತೋಟದ ಹತ್ರಕ್ಕೆ ನೀನು. ಏನು ಇಲ್ಲಿ ಕುತ್ಕೊಂಡು ಪುಂಗಾಡಿ ನೋಡಿಗೆ ಬರ್ತಾ ಇದ್ದೇನಾ ದಿನ ತೋಟದ ಹತ್ರಕ್ಕೆ? ಏನು ನೀವು ಇಬ್ಬರದು ಸಮಾಚಾರ? ಏನಪ್ಪ ಅದು ಶಿವ? ಓ, ಅದಕ್ಕೆ ನೀನು ಇಲ್ಲೇ ಇದೆಯಾ? ಹ್ಞೂ ನಾನು ಇಲ್ಲೇ ಇದ್ದೀನಿ. ನಿಮ್ಮ ದೊಡ್ಡಣ್ಣ ಆ ಕಡೆ ಕವನೆ. ಏನು ಅಲ್ಲ, ಏನೋ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ, ಏನು ಸಮಾಚಾರ? ಅದು ಏನು ಇಲ್ಲ, ಅದಕ್ಕೆ ನಾನು ಹೆಂಡತಿ ಮೇಲೆ ತೋಟದಕ್ಕೆ ಬರಲ್ಲ ಅಷ್ಟೇ. ನಿನ್ನ ಹೆಂಡತಿ ತೋಟದಕ್ಕೆ ಬರಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಮಾಡಬೇಕು? ನಾವೇನಪ್ಪ ಮಾಡಬೇಕು? ಕರ್ಕೊಂಡು ಹೋಗೋ ನಿನ್ನ ಹೆಂಡತಿ ನಮ್ಮ ಮನೆಗೆ ಇಕ್ಕೋ. ನಮ್ಗೇನು ಕೆಲಸ ನಿನ್ನ ಹೆಂಡತಿ ಹತ್ರ? ಅಲ್ಲ, ಏನೋ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ, ಹೇಳು ಏನು ಸಮಾಚಾರ ನಿಂದು? ಹಾಂ, ನೋಡ್ಕೊಂಡು ಮಾತಾಡೋ ಶಿವ, ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ ನೀನು. ನಡಿ ನಡಿ, ಮನೆಗೆ ನಡಿ, ಇನ್ಮೇಲೆ ಬರೋದು ಬೇಕಾಗಿಲ್ಲ ನೀನು. ಯಾಕ ಪಾಪ ಹುಡುಗಿ, ಸುಮ್ಮನೆ ಇರಬೇಕು ಚಿಕ್ಕಣ್ಣ ನೀನು. ಕರ್ಕೊಂಡು ಹೋದ್ರೆ ಹೋಗ್ತಾನೆ, ಸುಮ್ಮನೆ ನಮ್ಗೆ ಏನಾಗಬೇಕು? ಅಲ್ಲ, ನಮ್ಮ ಬಾವ ಅಂತಾನೆ ಅವರು. ಹಾಂ, ಬಾವ ಅಂತಂದ್ರೆ ತಂದೆ ಸಮಾನ. ನೀವ್ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಹಾಂ, ಹೇಳಿದ ಮಾತು ಕೇಳಬೇಕು, ಬಾಯಿ ಮುಚ್ಕೊಂಡಿರ್ಬೇಕು. ನಡಿ ಮನೆಗ, ತೋಟದ ಕಡೆ ಏನೋ ಬಂದ್ಗಿಂತ ಇನ್ನೊಂದ್ಸತಿ. ಏ ಶಿವ ನಿಂತ್ಕೊಳ್ಳೋ. ಏನತ್ಗೆ ನೋಡ್ಕೊಂಡು ಮಾತಾಡೋ, ನಾಲ್ಗೆ ಕೊಯ್ದಾಕ್ಬಿಡ್ತೀನಿ. ಏನೋ ಮಾತಾಡ್ತಾ ಇರೋದು ನೀನು? ಏನು ಮಾತಾಡ್ತಾ ಇದೀಯ ನೀನು? ಏನು ತಿಂತೀಯ ಒಟ್ಟಿಗೆ? ಏನೋ ತಿಂತೀಯಾ ನಾಯಿ? ಹಾಂ, ನನ್ನ ಗಂಡನಿಗೂ ನೀನು ಎಂತಿಗೂ ಸಂಬಂಧ ಕಟ್ಟಿ ಮಾತಾಡ್ತೀಯಾ? ನಿನ್ನ ಮಾತೇನು ನನಗೇನು ಅರ್ಥ ಆಗಲ್ಲ ಅಂತೈತಾ? ಥೂ, ನೀನು ಜನ್ಮಕ್ಕಷ್ಟು ಬೆಂಕಿ ಅಕ್ಕ. ಎಂಥ ಪಾಪಿನೋ ನೀನು? ಅಲ್ಲ, ನಿಮ್ಮ ಅಣ್ಣ ಬುದ್ಧಿ ನಿಂಗೇನು ಗೊತ್ತಾಗಲ್ಲೇನೋ ಅಷ್ಟು ಮಾತ್ರ? ಯಾಕೋ ಇದಕ್ಕಿದ್ದಂಗೆ ಬಂದು ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ನಂಬಿಕೆ ಇಟ್ಕೊಳ್ರ ಫಸ್ಟು. ನಂಬಿಕೆ ಮುಖ್ಯ ಜೀವನದಾಗೆ. ಆ ಒಂದಿಲ್ಲ ಅಂತಂದ್ರೆ ಜೀವನ ಇರಲ್ಲ. ಯಾವತ್ತಾದ್ರೂ ಯಾರಾದರೂ ಮಾತಾಡೋರ ನಿಮ್ಮ ಚಿಕ್ಕಣ್ಣನ ಬಗ್ಗೆ? ಏನು ಮಾತಾಡ್ತಾ ಇದೆಯೋ? ಥೂ ಪಾಪಿ, ನಿಂದು ಒಂದು ಜನ್ಮನ. ಹಂಗೇನಿಲ್ಲ ಅದಕ್ಕೆ, ಸುಮ್ಮನೆ ಅವಳು ಯಾಕೆ ಬಿಸಿಲಾಗ ಕಷ್ಟಪಡೋದು ಅಂತ ಅಷ್ಟೇ. ಬಿಸಿಲಾಗನ ನಿಲ್ಸ್ಕ, ಬೆಂಕಿನಾಗನ ನಿಲ್ಸ್ಕ, ನಮ್ಗೆ ಅವಶ್ಯಕತೆ ಇಲ್ಲ. ನಿನ್ನ ಹೆಂಡ್ತಿನ ನಿನ್ನ ಮನೆಗೆ ಭದ್ರವಾಗಿ ಇಕ್ಕೋ, ನಮಗೆ ಬೇಕಾಗಿಲ್ಲ. ಹೋಗೋ ಇಲ್ಲಿಂದ, ನಿನ್ನ ಮಕ್ಕ ತೋರಿಸ್ಬೇಡ ನಂಕ. ಏನು ಮನುಷ್ಯನ ನೀನು? ಈ ಮಾತನ್ನ ನಮ್ಮ ಮಾವನ್ ತಿಳಿದ್ರೆ ಎಷ್ಟು ಮನ್ಸಿಗೆ ಬೇಜಾರು ಮಾಡ್ತಾನಲ್ಲ. ತಂದೆ ಮಗಳಿಗೆ ಕಟ್ತೀಯಲ್ಲ, ನೀನು ಎಂತ ನೀಚನ ನೀನು? ಮವ, ಇನ್ಮೇಲೆ ನೀನು ಅವಳು ಮಾತಾಡ್ಸ್ಬೇಡ ಮವ. ಅವಳ ಸುದ್ದಿ ನಮಗೆ ಬೇಡ, ನಮ್ಮ ಸುದ್ದಿ ನಿಮ್ಗೆ ಬೇಡ. ಹಾಂ ಸಂಧ್ಯಾ ಪಾಪ, ನೀನು ಒಳ್ಳೆಯವನು. ನೀನು ಪಾಪ ತಂಗಿ ಮಗಳ ಸಮಾನ ಅಂತೀಯ. ಬೇರೆಯವ್ರು ಅನ್ಬೇಕಲ್ಲ. ಕಾಮಾಲೆ ಕಣ್ಣೋರ್ಕ ನೋಡೋದೆಲ್ಲ ಹಂಗೆ ಕಾಣಿಸ್ತದಂತೆ ಅಂತ ಜನ ಇವರು. ಬೇಕಾಗಿಲ್ಲ ನಮ್ಮ ಕೈ ಯಾರು ಸವತನೋ. ಇವ್ನು ಕಿತ್ತೋದು ಮಕ್ಕಷ್ಟು ಬೆಂಕಿ ಕಿತ್ತೋ. ಇವನೆಂತಿ ಇವ್ನು ಮನೆಗೆ ಇಕ್ಕಂಡು ಬಿಡು. ಅಯ್ಯ ಸುಮ್ಮನೆ ಅವನು ಏನೋ ಹೇಳ್ತಾವ, ನೀನೇನೋ ಹೇಳ್ತಾ ಇದೆಯಾ? ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರುಮವ. ನಡಿ ಆ ಕಡೆಗೆ ಹೋಗಿ ದ್ರಾಕ್ಷಿ ಕಿತ್ತಾಕ ನಡಿ. ಜೋ ಲಾಲಿ ಮುದ್ದು ಕಂದ. ಓಹೋ, ಇದು ಹಾಡು ಬೇರೆ ಹೇಳ್ತದಮ್ಮ, ಪಿಳ್ಳೆ ಹಾಡು ಬೇರೆ ಹೇಳ್ತದೆ. ಪಿಳ್ಳೆ ಇದು.
ಜಾಸ್ತಿ ಹೊತ್ತಿರ್ಬೇಡಮ್ಮ ರೂಪ. ತಂಡಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಮ್ಮ. ತಂಡಿ ನಮ್ಮ ಪಿಳ್ಳೆಕು ತಂಡಿ. ಅಕ್ಕೈಗ ಗ್ಲೌಸ್ಗಳನ್ನ ತರಿಸ್ಬೇಕು ಅವ್ರ ಅಪ್ಪನ ಕೇಳಿ. ತಂಡಿರಮ್ಮ ಇದಕ್ಕ. ಅತ್ತೆ ಬಾಮ್ಮ, ಇದೇ ಕಳ್ತಾ ಇದೆಯಾ? ಹಾಂ ಅತ್ತೆ, ನಾನು ನಮ್ಮ ಮನೆಗೆ ಓದ್ತಾ ಇದ್ದೀನಿ ಅತ್ತೆ. ನಾನು ಇಲ್ಲಿರಲ್ಲ. ನನಗೆ ಯಾಕೋ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ. ಮೊನ್ನೆ ನೋಡಿದ್ರೆ ರಘು ಅಣ್ಣ ಹಂಗೆ ಮಾತಾಡ್ದ, ಇವತ್ತು ನೋಡಿದ್ರೆ ನಮ್ಮ ಯಜಮಾನ್ರು ಹಿಂಗೆ ಮಾತಾಡಿದ್ರು. ಕಷ್ಟ ಆಗಲಿ ಸುಖ ಆಗಲಿ ನಾನು ನಮ್ಮ ಮನೆಗೆ ಓದ್ತೀನತ್ತೆ. ನನ್ನ ಜೀವನ ನಾನು ಮಾಡ್ಕೊತೀನಿ. ನನಗೆ ಯಾಕೋ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಯಾಕಮ್ಮ, ಏನಾಯಿತು? ಹಾಂ ಯಾಕೆ ಹೇಳ್ತಾ ಇದೆಯಾ? ಅತ್ತೆ, ನನ್ನ ಬಗ್ಗೆ ಚಿಕ್ಕ ಭಾವನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾರತ್ತೆ ನಮ್ಮ ಯಜಮಾನ್ರು. ಅಲ್ಲೆಲ್ಲ ಹೊಡಿಯೋಕೆ ಬರ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇನ್ಮೇಲೆ ನೀನು ತೋಟದ ಹತ್ರಕ್ಕೆ ಬರಬೇಡ ಹಂಗೆ ಹಿಂಗೆ ಅಂತ. ಚಿಕ್ಕ ಭಾವ ಎಷ್ಟು ಒಳ್ಳೆಯವರತ್ತೆ. ನೀವು ಇದ್ರಲ್ಲ, ಚಿಕ್ಕಂದಿಂದ ನೋಡ್ತಾ ಇದ್ರಲ್ಲ. ಅವ್ರು ಯಾವತ್ತೂ ನನ್ನ ಹತ್ರ ಒಂದು ದಿವಸನೂ ಕೆಟ್ಟಂಗೆ ನಡ್ಕೊಂಡಿಲ್ಲ, ಕೆಟ್ಟ ಮಾತು ಮಾತಾಡಿಲ್ಲ. ಅವ್ರೊಂಥರ ಎಳೆ ಮಗು ಇದ್ದಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತವ್ರತ್ತೆ. ತೋಟದ ಹತ್ರ ಬಂದ್ಬಿಟ್ಟು ಚಪ್ಪಲಿನಾಗ ಹೊಡೆದ್ಬಿಡ್ತೀನಿ ನೋಡ್ಕ ಅವನ್ನ. ಚಿಕ್ಕವನು ಎಳೆ ಮಗು ಇದ್ದಂಗೆ. ಅವನ ಬಗ್ಗೆ ಮಾತಾಡಿದ್ರೆ ಬಾಯಾಗ ಗುಳುಗಳೇ ಬೀಳ್ತವೆ. ಏನು ಬಂದಿರೋದು ನಿಮ್ಗೆ ಬರಬಾರ್ದು ರೋಗ? ಹಾಂ ಏನು ಮಾತಂತ ಮಾತಾಡ್ತಾವ ನೀನು? ಹಾಂ ಅತ್ತೆ, ಯಾಕೋ ನಂಗೆ ಇಷ್ಟ ಆಗ್ತಾ ಇಲ್ಲ ಅತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಟ್ರಿ. ನಾನು ನನ್ನ ಮನೆಗೆ ಓದ್ತೀನಿ. ನನ್ನ ಮನೆ ಒಳಗೆ ಹೆಂಗೆ ಬರ್ತಿದ್ರೆ ಹಂಗಾಗಲಿ. ಇಂಥ ಅಪವಾದಗಳೆಲ್ಲ ಓದ್ಕೊಳ್ಳೋದು ಕಷ್ಟ ಅತ್ತೆ, ಕಷ್ಟ. ನಾನೇನು ಕೇಳು, ನಮ್ಮ ಮನೆ ಕೆಲಸನಪ್ಪ ಅಂತ ಹೋಗಿ ತೋಟದಾಗ ಕೆಲಸ ಮಾಡ್ತಾಯಿದ್ದಿದ್ದು. ನಂಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಂದರೆ ಗೊತ್ತಿಲ್ಲ. ಆದರೆ ಏನು ಕೇಳೋ, ನನ್ನ ಸಂಸಾರ ನನ್ನ ಮನೆ ಅಂತ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಇಂಥ ಅಪವಾದನ ನನ್ನ ಮೇಲೆ. ಹಾಂ ಬರಲಿ ಸುಮ್ಮನೆ ಅವನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಜನ್ಮಕ್ಕಷ್ಟು ಬೆಂಕಿ ಯಾಕ? ಗೌರಿಯೇ, ಅಮ್ಮ ಅವನು ಬರ್ತಾವನ. ಅಳ್ಬೇಡಮ್ಮ, ಅಳ್ಬೇಡ. ಸಂಧ್ಯಾ, ತೋಟದಕ್ಕೆ ಹೋಗಿಲ್ಲ ನಮ್ಮ ಇವತ್ತು? ಹೋಗಿಲ್ಲಮ್ಮವ. ಯಾಕೋ ತಲೆ ನೋಯ್ತಾಯ್ತು, ಅದಕ್ಕೆ ಹೋಗಿಲ್ಲ. ಅಲ್ಲ ನೀವೇನಕ್ಕೆ ಬರಕ್ಕೆ ಹೋಗಿದ್ವಾ? ಹಾಂ ಮನೆ ಕೂತು ಬೇಜಾರು, ಅದಕ್ಕೆ ನಿಧಾನವಾಗಿ ಹಿಂಗೆ ಹೊರಟು ಬಂದೆ. ಬಾ ಇಲ್ಲಿ ಕೂತ್ಕೋ ಬಾ. ಕಲ ಓನದು ನೋಡ್ದಂಗೆ ಕಣ್ಣುಗಳು ಪಿಳಿಪಿಳ ಅಂತ ಬಿಟ್ಟಿರೋದು. ಹಾಂ ಯಾಕ ನೀ ಕಾಪ್ ಮಾಡ್ಕೊಂಬಿಟ್ಟಿದ್ಯಾ? ಸಂಧ್ಯಾ ಯಾಕೋ ಮುಖ ಸಪ್ಪಿಕೊಂಡವಳೆ, ಯಾಕೆ ಏನಾಯ್ತು? ಅಯ್ಯೋ ಹಂಗೇನಿಲ್ಲ ಹೇಳು. ಹಂಗೇನಿಲ್ಲ. ಶಿವನ ಎತ್ತದ್ನ ಅವನ ಎಲ್ಲ ತೋಟ ಕಡೆ ಹೋಗಿರ್ಬೇಕೇನೋ. ಯಾಕೆ ಇವತ್ತು ಫ್ಯಾಕ್ಟ್ರಿ ಎತ್ತಕ್ಕೆ ಹೋಗಿಲ್ಲ? ಏನೋ ತೋಟ ಕಡೆ ಓಡಾಡ್ಕೊಂಬರ್ಕ ಹೋಗೋನೇನೋ. ಹೋಗ್ಲಿ ಬಿಡು, ರುದ್ರನ್ ಹೋಗೋನಲ್ಲ. ಮಾವ, ನಾನು ಊರಿಗೆ ಹೋಗ್ಬೇಕು ಮಾವ. ಓ ಏನಮ್ಮ ಊರ ಮೇಲೆ ಇದಕ್ಕಿದ್ದಂಗೆ? ಹಾಂ ಇದಕ್ಕಿದ್ದಂಗೆ ಏನೋ ಊರ ಮೇಲೆ ಪ್ರೀತಿ ಉಟ್ಬಿಟ್ಟದಲ್ಲ. ನಾನು ಹೋಗೋದೇ ಇಲ್ಲ, ನಂಗೆ ಯಾರೂ ಇಲ್ಲ ಅಂತ ಇದ್ದೆ. ಇಲ್ಲ ಮಾವ, ನಾನು ಊರಿಗೆ ಹೋಗ್ಬೇಕು. ಶಿವನ್ ಬರಲಿ, ಇಬ್ರು ಜೊತೆಗೆ ಹೋಗಿ ಬರೀರಂತೀರಮ್ಮ. ಇಲ್ಲ ಮಾವ, ನಾನು ಒಬ್ಳೇ ಓದ್ತೀನಿ. ಅಷ್ಟು ದೂರ ಒಬ್ಳೇ ಹೋಗಕ್ಕಾಗ್ತದೇನಮ್ಮ? ಶಿವನು ಬರಲಿ ಇರು. ಇಲ್ಲ ಮಾವ, ನಂಗೆ ಯಾಕೋ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ನಾನು ನಮ್ಮ ಮನೆಗೆ ಹೊಟ್ಟೋಗ್ತೀನಿ ಮಾವ. ಕಷ್ಟ ಆಗಲಿ ಸುಖ ಆಗಲಿ ನಾನು ಅಲ್ಲೇ ಇರ್ತೀನಿ. ಯಾಕಮ್ಮ? ಹಾಂ ಯಾಕೆ ಏನಾಯ್ತು? ಗೌರಿ, ಏನನ್ನ ಬೈದೇನೆ? ಅಯ್ಯೋ ಭಗವಂತ, ನಾನು ಯಾಕೆ ಬೈಯಕ್ಕೆ ಹೋಗ್ಲಿ? ಅವು ನನ್ನ ಸೊಸಿಗಳೆಲ್ಲ ನನ್ನ ಹೆಣ್ಮಕ್ಳಂಗೆ ನೋಡ್ಕೊತಾ ಇದ್ದೀನಿ ನಾನು. ನಾನು ಹೆಣ್ಮಕ್ಳಿಗಿನ್ನ ಹೆಚ್ಚಾಗಿ ನೋಡ್ಕೊತಾ ಇದ್ದೀನಿ. ಒಂದು ದಿವಸ ನಾನು ಜೋರಾಗಿ ಮಾತಾಡಿದ್ದೀನಿ, ನಾನು ಕೇಳು. ಅಲ್ಲೇ ನಿಂತವಳೆ. ನಾನು ಅಲ್ಕೂ ಬೈತೀನಿ, ಮನೆಗೂ ಕೆಲಸ ಮಾಡಿ ಆಚೆನೂ ಕೆಲಸ ಮಾಡ್ತೀಯಲ್ಲ, ಏನಮ್ಮ ನೀನು ಹಣೆ ಬರ, ಸುಮ್ಮನೆ ಇರಮ್ಮ ಅಂತ. ಗಂಡಸ್ರು ದುಡ್ದಂಗೆ ದುಡಿತಾಳೆ. ಏನು ಮಾಡ್ತೀಯಪ್ಪ? ಜನ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅಲ್ಲಮ್ಮ ಇದಕ್ಕಿದ್ದಂಗೆ ಯಾಕಮ್ಮ? ಹಾಂ ಏನಾಯ್ತಮ್ಮ ಸಂಧ್ಯಾ? ಯಾಕೋ ನಂಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಮಾವ. ನಾನು ಓದ್ತೀನಿ. ಅಲ್ಲ ಸರೋಜಮ್ಮನು, ಅಂಬುಜಿ, ಸ್ನೇಹ ಇವಾಗೆಲ್ಲ ಅಲ್ಲೇ ಅವರಲ್ಲ ನಿಮ್ಮ ಮನೆಗೆ. ಹಾಂ ಯಾರ್ಕನ ಏನಂತ ತೊಂದ್ರೆನಾ? ಆಗ ಬನ್ನು ಶಿವನ ಎಲ್ಲ ಹೋಗಿದ್ದೆ? ತೋಟದಕ್ಕೆ ಹೋಗಿದ್ನಪ್ಪ. ಸಂಧ್ಯಾ ಊರಿಗೆ ಹೋಗ್ಬೇಕಂತೆ, ಹಾಗೆ ಕರ್ಕೊಂಡೋಗಿ ಕರ್ಕೊಂಬೋಗು. ದ್ರಾಕ್ಷಿ ಕೀಳೋದೆಲ್ಲ ಅದಲ್ಲ, ಇಲ್ಲಿ ಹೋಗ ಕೂಲರ್ ನಿಂತ್ಕೊಂಡು ಒಂದು ದಿವ್ಸಕ್ಕೆ ಕೀಳ್ಸಾಕಿದ್ರೆ ಆಯ್ತು. ಇಲ್ಲ ಮಾವ, ನಾನು ಒಬ್ಬಳೇ ಓದ್ತೀನಿ. ಮತ್ತೆ ವಾಪಸ್ ಬರಂಗಿದ್ದಿದ್ರೆ ಇವ್ರನ್ನೂ ಕರ್ಕೊಂಡು ಹೋಗ್ಬೋದಾಗಿತ್ತು. ನಾನು ವಾಪಸ್ ಬರಲ್ಲ, ನಾನು ಒಬ್ಬಳೇ ಓದ್ತೀನಿ. ಯಾಕಮ್ಮ ಏನಾಯ್ತಮ್ಮ? ಯಾಕ ಯಾರನ್ನ ಏನಂದ್ರ? ಹಾಂ ಹೇಳಿದ್ನಲ್ಲಪ್ಪ, ಜನ ಸರಿ ಇಲ್ಲ ಅಂತ. ಕಾಮಾಲೆ ರೋಗ ಇರೋರ್ಕ ನೋಡಿದ್ದೆಲ್ಲ ಹಳದಿಯಾಗೆ ಕಾಣಿಸ್ತದಂತೆ. ಹಾಗೆ ಜನ ಸರಿ ಇಲ್ಲ. ಹೋಗ್ಲಿ ಬಿಡು, ಆ ಮಗು ಎಲ್ಲೋ ನೆಮ್ಮದಿಯಾಗಿ ಇತ್ಕೊಂಡ್ಲಿ. ನೀನು ಎಷ್ಟು ಜನ ಎಂಟ್ರಿಗೆ ಕಟ್ಟಬೇಕು? ಕಟ್ಟಿ ಅಂತೆ. ಬಾಯ್ ಮುಚ್ಚೋ. ಬಾಯಿ ಮುಚ್ಕೊಂಡೆ ಅಪ್ಪ ಇರೋದು. ಮುಂದುವರಿಯುವುದು.